ಸಲ ಜನರೇಟ್ ಹಾಕಿದ್ರು. ಪ್ರತಿ ವರ್ಷ ಜನರೇಟ್ ಮಾಡಿದ್ದೀವಿ. ಕರೆಂಟ್ ಎಲ್ಲ ಹೋಯ್ಕೊಂಡಿರ್ತಾರೆ, ನಾವು ಜನರೇಟರ್ ಹಾಕೊಂಡು ಈಗ ಈ ಕರೆಂಟು ಈಗ ಅಂದ್ರೆ ಹೋಗ್ತಾನೆ ಇರ್ತದೆಯಾ ಅಥವಾ ಆಗ ಎಸಿ ಅವ್ರಿಗೆ ಮಾತಾಡ್ತೇನೆ, ನಮ್ಮ ಪಂಚಾಯತಿಗೆ ನಾವಿಬ್ರು ಮಾತಾಡಿ ಜನರೇಟರ್ನ ಒಂದು ತಾತ್ಕಾಲಿಕವಾಗಿ ಬಾಡಿಗೆಗೆ ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ಹೇಳುವ. ಆಯ್ತಣ್ಣ ಮಾತಾಡ್ತೇನೆ. ಸರ್ ಕ್ಯಾಂಡಲ್ ಕೊಡ್ತಂತ ಹೇಳಿದ್ರೆ ಜನರೇಟರ್ ಬೇಕು ಸರ್. ಇಲ್ಲಿ ಲೋಕಲ್ ಲೀಡರ್ ಹೇಳಿದವರು ಜನರೇಟರ್ ಹಚ್ಚಾರ ಕಳ್ಸಲ್ಲ. ಈ ಸಲ ಎ ಸಿ ಅವ್ರು ಹೇಳ್ಬೇಕು ಅಂತ ಹೇಳಿದ್ರಲ್ರಿ, ಕಳ್ಸಲ್ಲ ಅವ್ರು ಯಾರು ಹೇಳಿಲ್ಲ. ನಾವು ಲೋಕಲ್ ಲೀಡರ್ಗೆ ಸ್ವಲ್ಪ ಹಿಂಗ ಒಂದಾದ ಕೂಡಲೇ ಅದನ್ನಾಗಿ ಜನರೇಟರ್ ಆಗ ಸುನಿಲ್ ನಾಯ್ಕರದ್ದೇ ಎಲ್ಲ ನಡೀತಿತ್ತು, ಹೌದಲ್ಲ? ಈಗ ನೀವೆಲ್ಲ ಈಗ ಆಯ್ತು. ಈಗ ನಾನು ಎಸ್ ಸಿ ಅವರಿಗೆ ಹೇಳ್ತೇನೆ, ಹೌದಲ್ಲ? ಇದು ಈಗ ಉಸ್ತುವಾರಿ ಸಚಿವರು ಕ್ಷೇತ್ರ ಹೌದಲ್ಲ? ಈಗ ಕಡೆಗೆ ಹೋಗ್ತಾ ಈಗ ಇವ್ರು ಬರೀ ಶಾಸಕರಾದಾಗಲೇ ಜನರೇಟರ್ ಕೊಟ್ಟಿದ್ದಾರೆ, ಉಸ್ತುವಾರಿ ಸಚಿವರಾದ್ಮೇಲೆ ಜನರೇಟರ್ ಕೊಡೋಕೆ ಆಗ್ತಾರೆ. ನಾನು ಎಸ್ ಸಿ ಅವರಿಗೆ ಮಾತಾಡಿ ಹೇಳ್ತೇನೆ, ಅವ್ರು ಇರೋ ಕ್ಷೇತ್ರ ಅಲ್ಲ, ಅದನ್ನ ಹೇಳ್ತೇನೆ. ರಾತ್ರಿ ಸೊಳ್ಳೆ ಇದೆ. ಈಗ ನೀವು ಬೇರೆ ಇನ್ನೇನಾದ್ರು ಹೇಳೋದಿದೆಯೋ? ಇಲ್ಲಿ ಹುಡುಗರು ಎಷ್ಟು ಇರ್ತಾರೆ ಈಗ ನಿಮ್ಮ ಜೊತೆಗೆ? ಹುಡುಗರು ಎಷ್ಟು ಇರ್ತಾರೆ ಪ್ರತಿ ಸಲ ಸಮಸ್ಯೆ ಇದೆ. ಅದಕ್ಕೆ ನಿಮಗೆ ಶಾಶ್ವತವಾದ ಪರಿಹಾರ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಮಾತಾಡಿದ್ದೇವೆ. ಆದರೆ ನಮಗೆ ಕಂದಾಯ ಭೂಮಿ 3 ಎಕರೆ ಮಾತ್ರ ಪಂಚಾಯತ್ದವ್ರದ್ದೇ, ಉಳಿದ ಜಾಗ ಕಂದಾಯ ಭೂಮಿ ಇಲ್ಲ, ಫಾರೆಸ್ಟ್ ಅದೇ. ಹಾಗಾಗಿ ನಾನು ಅಧಿಕಾರಿಗಳ ಜೊತೆ ಎಲ್ಲ ಮಾತನಾಡಿ ಈಗ ನನಗೆ ಬೇರೆ ಸಲಹೆ ಕೊಟ್ಟಿದ್ದಾರೆ. ಏನು ಅಂದರೆ ಅಪಾರ್ಟ್ಮೆಂಟ್ ಟೈಪು 3 ಎಕರೆಲ್ಲೇ ಅದ್ರ ಮೇಲೆ ಒಂದು ಕಟ್ಟು ಬರ್ತದೆ ಅಂತ ಹೇಳಿ ಸರ್ಕಾರದಲ್ಲೆಲ್ಲ ಕೇಳಬೇಕು ಮಾತಾಡಿದ್ದೇವೆ. ನಿಮಗೆ ಶಾಶ್ವತವಾದ ಒಂದು ಪರಿಹಾರ ಬೇಕಲ್ಲ, ಅದಕ್ಕೆ ಜಾಗ ಎಲ್ಲದೆ ನೋಡಿ ಅದೆಲ್ಲ ದೊಡ್ಡ ಕೆಲಸ ಮಾಡಬೇಕು. ನಾನು ಈ ಮಳೆಗಾಲದ ಜೊತೆ ಮಾತಾಡ್ತೇವೆ, ನೀವು ಅರ್ಥ ಮಾಡ್ಬೋದು, ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಅದೇ ದೊಡ್ಡ ಸಮಸ್ಯೆ. ಏನ್ ಮಾಡಿದ್ರೆ ನಿಮ್ಗೆ ಪರಿಹಾರ ಕೊಡ್ಲಿಕ್ಕೆ ಆಗ್ತದೆ ಅಂತ, ಅದಕ್ಕೆ ಏನಾದ್ರು ಒಂದು ಮಾಡ್ಲಿಕ್ಕೆ ಆಗ್ತದೆ ಹೇಗೆ ಅಂತ ನಾವು ಕುತ್ಕೊಂಡು ಚರ್ಚೆ ಮಾಡ್ತೀವಿ.